ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನನ್ನ ತಮ್ಮನ ವಹಿಸ್ಕಣೋ ನಿನಗೆ. ನಿನ್ನ ನೋಡ್ತಾ ಇದ್ರೆ ಅವನೇ ನೆನಪಾಗ್ತಾನೆ. ಜೀವನ ತುಂಬಾ ಅಮೂಲ್ಯವಾದದ್ದು ಸುಭಾಷ್. ಅದನ್ನ ಕಳ್ಕೋಬೇಡ, ಹೀಗೆ ಹಾಳು ಮಾಡ್ಕೋಬೇಡ. ಎಷ್ಟು ಸರಿ ಹೇಳಲಿ. ನೋಡಪ್ಪ, ಓಟಿಗೋಸ್ಕರ ನೋಟ್ ಕೊಡೋದು ನಮ್ಮ ಸಾಹೇಬ್ರು ಜಾಯ್ಮಂದಾಗ ಬಂದಿಲ್ಲ. ಅವ್ರೇನಿದ್ರು ಮನಸ್ಸು ಬುದ್ಧಿ ಇವೆರಡು ಜೊತೆನೇ ಆಟ ಆಡೋದು. ಇನ್ನೊಂದು ಗೊತ್ತಾ, ಎಲೆಕ್ಷನಿಗೆ ₹1 ಚೆಲ್ಲಂಗಿಲ್ಲ, ಓಟಿನ ಮಳೆನೇ ಸುರಿಸ್ಕೋತಾರ ಅವರು. ಅಂತ ಚಾಲಕಿ ಅದಾರ ಅವರು. MLA ಆಗ್ಬೇಕಂದ್ರ ತಮ್ಮನ್ ತಾವ ಪಣಕ್ಕೆ ಇಟ್ಕೊಂಡ್ರ ಅವರು. ಓ ಸಮನಕ್ಕ, ಹಗ್ರಕ್ಕ ಯಾಕೆ ಏನಾಯ್ತು? ನನ್ನ ಸಾಹೇಬ್ರ ಹತ್ರ ಮಾತಾಡ್ಬೇಕು. ಅಯ್ಯ, ಅವ್ರು ಅರ್ಜೆಂಟ್ ಮೀಟಿಂಗ್ನಾಗ ಅದಾರ, ಯಾರನ್ನೂ ಮಾತಾಡ್ಸಂಗಿಲ್ಲ. ಈಗ ಡಿಸ್ಟರ್ಬ್ ಮಾಡ್ಬಿಡ ಅವ್ರನ್ನ. ಅಣ್ಣ, ಮೀಟಿಂಗ್ ಕತೆ ಹಂಗಿರ್ಲಿ, ನಾನು ತುಂಬಾ ಮುಖ್ಯವಾದ ವಿಷಯ ಹೇಳ್ಬೇಕು. ಮೇಡಮ್ ಇಲ್ಲಿ ಕೇಳ್ರಿ, ನನ್ನ ಮಾತು ಕೇಳ್ರಿ. ಸಾಹೇಬ್ರೆ, ಸುಮ್ಮನೆ ಅವರೇ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ. ನೀವೊಂದು ಅರ್ಧ ಗಂಟೆ ಆಚೆ ಇರಿ ಪ್ಲೀಸ್. ನನಗೆ ಕ್ಷಮಿಸ್ಬಿಡಿ. ನನ್ನ ಸಾಹೇಬ್ರ ಹತ್ರ ಒಂದು 5 ನಿಮಿಷ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಬೇಕು. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ. ಏನಿದು ಸುಮ್ಮನೆ ಅವರೇ, ಒಂದು ಅರ್ಧ ಗಂಟೆ ಕಾಯಕ್ಕಾಗ್ಲಿಲ್ವಾ? ಸಾಹೇಬ್ರೆ, ಅರ್ಧ ಗಂಟೆಯಿಂದ ನಾನು ನಿಮ್ಗೆ ಫೋನ್ ಮಾಡ್ತಾನೆ ಇದ್ದೀನಿ. ಯಾಕೆ ಕಟ್ ಮಾಡ್ತಿದ್ದೀರಾ? ಕಟ್ ಮಾಡಿದೆ ಅಂತ ಹೇಳಿ ಪ್ರತಿ ಸಲ ಇಲ್ಲೇ ಬರೋದಾ? ಸಾಹೇಬ್ರೆ, ಇನ್ ಯಾವತ್ತೂ ಈಗ ಫೋನ್ ಕಟ್ ಮಾಡಬೇಡಿ. ಅತ್ತೆಗೆ ಎದೇನೋ ಬಂದಿದೆ, ಡಾಕ್ಟ್ರು ಮನೆಗೆ ಬಂದಿದ್ರು. ಅದನ್ನ ಹೇಳೋಣ ಅಂತಾನೆ ನಾನು ನಿಮ್ಗೆ ಫೋನ್ ಮಾಡ್ತಾ ಇದ್ದಿದ್ದು. ಏನ್ ಹೇಳ್ತಿದ್ದೀರಾ ಸುಮ್ಮನೆ ಅವರೇ? ಏನಾಯ್ತು ಅಮ್ಮಂಗೆ? ಅದು ಸುಭಾಷ್ ಕುಡ್ದ ಮತ್ತಲ್ಲಿ ಇಷ್ಟೊಂದು ಮಿತಿ ಮೀರ್ಬಿಟ್ನ ಅವನು. ಅಮ್ಮನ ಮೇಲೇನೆ ಕೈ ಮಾಡಷ್ಟು. ಅವನ್ ಕೈ ಮುರಿದೆ ಹೋದ್ರೆ. ಸಾಹೇಬ್ರೆ, ಇದೇ ಬೇಡ ಅಂತ ಹೇಳೋದು. ಈಗ ಮನೇಲಿ ಶಾಂತಿ ಬೇಕು. ನೀವಿಬ್ರು ಕಿತ್ತಾಡ್ಕೊಂಡ್ರೆ ಅತ್ತೆಗೆ ಇನ್ನೂ ನೋವು ಕೊಟ್ಟಂಗಾಗಲ್ವಾ? ಅತ್ತೆ ಮನ್ಸಿಗೆ ನೋವಾಗ್ದಿರೋಂಗೆ ನೀವೇ ನಡ್ಕೋಬೇಕಾಗಿರೋದು. ದಯವಿಟ್ಟು ಸಮಾಧಾನದಿಂದ ಇರಿ. ನೀವು ಎಲೆಕ್ಷನ್ ಪ್ರಚಾರದ ಕಡೆ ಗಮನ ಕೊಡ್ಬೇಕು. ಹಾಗೆ ಅದಕ್ಕಿಂತ ಮುಖ್ಯವಾಗಿ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ ಸಾಹೇಬ್ರೆ? ಅದು ನಿಮ್ ಕರ್ತವ್ಯ. ನೀವೇ ಮನೆಯವ್ರನ್ನ ನೋಡ್ಕೋಬೇಕಾಗಿರೋದು. ದಯವಿಟ್ಟು ಇಲ್ಲ ಅಂದ್ರೆ ನನ್ನ ಜೊತೆ ಬನ್ನಿ. ಸುಮ್ಮನೆ ಅವ್ರೆ, ನಾನೇನ್ ಕಲ್ಲು ಅಂತ ಅಂದ್ಕೊಂಡಿದ್ದೀರಾ? ಇಷ್ಟೆಲ್ಲ ಆದ್ಮೇಲೂ ನಾನು ಇಲ್ಲೇ ಇರ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಬನ್ನಿ. ಮೀಟಿಂಗ್ ಎಲ್ಲ ನಾಳೆ ಪೋಸ್ಟ್ಪೋನ್ ಮಾಡು. ಹೇಳು, ಪದ್ಮನಿಗೆ ಹೀಗೆಲ್ಲ ಹೇಗಾಯ್ತು ಹೇಳೋದೇರಮ್ಮ? ಅಪ್ಪ, ಅದು ಹೈ ಬ್ಲಡ್ ಪ್ರೆಷರ್ ಮಾವ. BP ಹೈ ಆಗಿದೆ. ದೇವರ ದಯೆ, ನಮ್ ಪುಣ್ಯ, ಅವ್ರಿಗೇನು ಆಗಿಲ್ಲ. ಇದೆಲ್ಲ ಆಗಿದ್ದ ಹುಡುಗಿಯಿಂದಾನೆ ಮಾವ. ಅವಳಿಂದ ಪದ್ಮನಿಗೆ ಏನಾಯ್ತು ಅದನ್ನ ಹೇಳು. ಸುಭಾಷ್ಗೆ ಅವಳು ಕಂಡ್ರೆ ಆಗೋದಿಲ್ಲ. ಈಗ್ಲೂ ಆಗ್ಲೂ ಮನ್ಸಿಗೆ ನೋವಾದಾಗ ಕುಡ್ಕೊಂಡ್ ಬರ್ತಿದ್ದ, ಆದ್ರೆ ಯಾವತ್ತೂ ಗಲಾಟೆ ಮಾಡ್ತಿರ್ಲಿಲ್ಲ. ಆದ್ರೆ ಈಗೇನಾಗ್ತಿದೆ, ಅವಳು ನೋಡಿದ್ರೆ ಸಾಕು ಕೆಂಡ ಕಾರ್ತಾನೆ. ಮನೆಗ್ ಬರ್ಬೇಕಲ್ಲ, ಅವಳ ಮುಖ ನೋಡ್ಬೇಕಲ್ಲ ಅಂತ ಪ್ರತಿ ದಿವಸ ಕುಡ್ಕೊಂಡ್ ಬರ್ತಿದ್ದಾನೆ ಮಾವ. ಇವತ್ತು ಹಾಗೆ ಕುಡ್ಕೊಂಡ್ ಬಂದಿದ್ದ. ನಾನು ಅತ್ತೆಗೆ ಎಷ್ಟೋ ಹೇಳ್ದೆ ಮಾತಾಡ್ಬೇಡಿ ಅಂತ, ಆದ್ರೆ ಅವ್ರು ನನ್ ಮಾತೇ ಕೇಳಲಿಲ್ಲ. ಮೇಲಿನ ಮೇಲೆ ಅವನಿಗೆ ಅವಮಾನ ಮಾಡೋದು. ಅವನು ಬಿಸಿ ರಕ್ತ, ಅವನು ಬರ್ಸ್ಟ್ ಔಟ್ ಆದ. ಇದಕ್ಕೆಲ್ಲ ಒಂದ್ ಮೂಲ ಕಾರಣ ಅಂತ ಇದ್ದೇ ಇರುತ್ತಲ್ಲ ಮಾವ. ಅದೇ ಯಾರದು ಅಂತ? ಇನ್ಯಾರು? ಆ ಹೂ ಮಾರೋಳು. ಇದಕ್ಕೊಂದು ಸರಿಯಾದ ವ್ಯವಸ್ಥೆ ಮಾಡಲೇಬೇಕು. ಅದಕ್ಕೆ ಮುಂಚೆ ನಾನು ಪದ್ಮನ ಹತ್ರ ಮಾತಾಡಬೇಕು. ಸುಮಾ, ಯಾಕೋ ನಾಲ್ಗೆ ಒಣಗ್ತಾ ಇದೆ, ನೀರು ಕೊಡಮ್ಮ. ಸುಮಾ, ನೀರಲ್ಲಿ
ಅಯ್ಯೋ ಇದೇನಿದು? ತಾಳಿ ಚೈನ್ ತೆಗೆದಿಡ್ತೀನಿ ಅಂತ ನನ್ನ ರೂಮಲ್ಲಿ ಯಾಕೆ ಇಟ್ಟಿದ್ದಾಳೆ? ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳಲ್ವಲ್ಲ. ಏನಾಯ್ತು ಇವಳಿಗೆ? ಅಯ್ಯೋ, ಇವರೆಲ್ಲ ಏನಾದರೂ ಮಾಡಿರ್ತಾರೆ. ಸುಮಾ, 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 ಸುಮಾ. ಏ ಜಾನ್ವಿ, ಎಲ್ಲೇ ಸುಮಾ? ಹಾ, ಸಾಧನ, ಸುಮಾ ಎಲ್ಲಿ? ನಿನ್ನೆ ಕೇಳ್ತಿರೋದು, ಸುಮಾ ಎಲ್ಲಿ ಎಂದೆ? ಅವಳು ಮನೆ ಬಿಟ್ಟು ಹೋದ್ಲಮ್ಮ. ಕೂದ್ಮೇಲೆ ಆರಿಸ್ತೀನಿ. ಚುಚ್ಚಾಗಿ ಮಾತಾಡ್ತಾಳೆ. ಎಲ್ಲಿ ಹೋದ್ಲು ಸುಮಾ? ಪಾರ್ಸೋ ಅಂತ ತಪ್ಪು ಇವಳೇನ್ ಮಾಡಿದಾಳೆ ಅತ್ತೆ? ಜಾನು ಹೇಳ್ತಿರೋದು ನಿಜಾನೇ. ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಏನ್ ಮಾಡಿದ್ರಿ ನೀವು ಇಬ್ರು ಸೇರ್ಕೊಂಡು? ಏನ್ ಮಾಡಿದ್ರಿ ಹೇಳು ಸಾಧನ, ಏನ್ ಮಾಡ್ದೆ? ಏನ್ ಮಾಡ್ದೆ? ಅತ್ತೆ ಕಿರ್ಚಬೇಡಿ, ನಿಮ್ಗೆ ಹೈ ಬ್ಲಡ್ ಪ್ರೆಷರ್ ಇದೆ. ನೀವ್ ಆತಂಕ ಮಾಡ್ಕೊಂಡು ಹೀಗ್ ಕೂಗಾಡಿದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಇಲ್ಲ ಸ್ಟ್ರೋಕ್ ಅದೆಲ್ಲ ಬರ್ಲಿ ಅಂತ ತಾನೆ ನೀವೆಲ್ಲ ಹೀಗ್ ಮಾಡ್ತಾ ಇರೋದು. ನನಗ್ ಚೆನ್ನಾಗ್ ಗೊತ್ತು, ನಿಮ್ ಬೆದರಿಕೆಗೆಲ್ಲ ಹೆದರ್ಕೊಂಡು ಹೋಗೋ ಮಗಳೇ ಅಲ್ಲ ಅವಳು. ನಿಜ ಹೇಳಿ, ಏನ್ ಮಾಡಿದ್ರಿ? ಏನ್ ಮಾಡಿದ್ರಿ? ಲೋ ಜಯರಾಮ, ಜಯರಾಮ! ಆಯ್ತು ಸರಿ, ಆಮೇಲೆ ಮಾಡ್ತೀನಿ. ಅಯ್ಯೋ ನಿನ್ನ, ಆಮೇಲೆ ಮಾತಾಡೋ. ಸುಮ್ಮ ಇಲ್ಲ ತುಂಬಾ ಹಾ, ಅವಳಿಗೆ ಸತ್ಯ ಹೇಳಿದ್ವಿ, ಅವಳು ಹೊರಟೋಗ್ಲಮ್ಮ. ಸತ್ಯನ? ಹಾ, ಯಾವ ಸತ್ಯ ಹೇಳಿದ್ರಿ? ಯಾವ ಸತ್ಯ ಹೇಳಿದ್ರಿ? ಅತ್ತೆ ಟೆನ್ಷನ್ ಮಾಡ್ಕೋಬೇಡಿ. ನೀವ್ ಹೀಗ್ ಟೆನ್ಷನ್ ಮಾಡ್ಕೊಂಡ್ರೆ ನನಗ್ ಭಯ ಆಗುತ್ತೆ. ನಿಮಗ್ ಗೊತ್ತಿರೋ ಸತ್ಯನೇ ಹೇಳಿದ್ದು. ಸತ್ಯ ಎಷ್ಟು ದಿವಸ ಅಂತ ಮುಚ್ಚಿಡೋದಕ್ಕಾಗುತ್ತೆ? ಏನೋಪ್ಪ, ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ನಮ್ ಫ್ಯಾಮಿಲಿಯಿಂದ ಆ ಹುಡುಗಿ ಇನ್ನೂ ಎಷ್ಟು ಮೋಸ ಹೋಗ್ಬೇಕಿತ್ತು ಹೇಳಿ. ಪಾಪ, ಅವಳು ಬೇರೆ ಏನೇನೋ ಹುಚ್ಚುಚ್ಚು ಕನ್ಸುಗಳನ್ನ ಕಟ್ಕೊಂಡಿದ್ಲು. ಮುಂದೆ ಅದೆಲ್ಲ ನನ್ಸಾಗಲ್ಲ ಅಂತ ಗೊತ್ತಾದ್ರೆ ಎಲ್ಲಿ ಅವಳು ನಿಮ್ ಪರಿಸ್ಥಿತಿಗೆ ಬಂದ್ಬಿಡ್ತಾಳು ಅಂತ ನಾನು ಸತ್ಯ ಹೇಳ್ಬಿಟ್ಟೆ. ಹೇಗಿದ್ರು ಅವಳೇನ್ ಶಾಶ್ವತವಾಗಿ ಈ ಮನೇಲಿ ಇರೋದಕ್ ಬಂದವಳಲ್ಲ ಅಲ್ವಾ? ತೀರ್ಥನ್ ಕಮಿಟ್ಮೆಂಟ್ ಮುಗಿಯೋವರೆಗೂ ಇಲ್ಲಿರ್ತಿದ್ಲು. ಅತ್ತೆ, ನಾವು ತೀರ್ಥನ್ ಮಾತಕ್ ಬೆಲೆ ಕೊಟ್ಟು 10 ದಿವಸ ಸುಮ್ನಿದ್ವಿ. 10 ದಿವಸದ ಮೇಲೆ ತಿಂಗಳಾಯ್ತು ಅತ್ತೆ. ನಾವೇನಾದ್ರೂ ಮಾತಾಡಿದೀವ? ಇಲ್ಲ. ಅವಳು ತನ್ನ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊಂಡು ಸುಮ್ನಿರ್ಬೇಕಿತ್ತು. ಅದು ಬಿಟ್ಟು ನಮ್ ಎಲ್ರ ತಲೆ ಮೇಲೆ ಮೆಣಸರಿತಾ ಇದ್ಲು. ನಾವು ತಾಳ್ಮೆಯಿಂದ ಇದ್ದಷ್ಟು ಅವಳು ಅತಿಯಾಗಿ ಆಡ್ತಾ ಇದ್ಲು. ಅದಕ್ಕೆ ಸತ್ಯ ಅನ್ನೋ ಬಾಣನ ಬಿಟ್ಟೆ. ನಮ್ ಪುಣ್ಯ ಚೆನ್ನಾಗಿತ್ತು, ಮನೆ ಬಿಟ್ಟು ಹೊಟ್ಟೋದು. ನೀವೆಲ್ಲ ಮನುಷ್ಯರಲ್ಲ, ನೀವೆಲ್ಲ ಮನುಷ್ಯರೇ ಅಲ್ಲ, ರಾಕ್ಷಸರು, ರಾಕ್ಷಸರು. ನೀನಿದೆಯಲ್ಲ, ನಿನ್ ರಾಕ್ಷಸನೇ. ನಿಮ್ ಕಣ್ಣಿಗೆ ನಾನು ಹಾಗೆ ಕಾಣ್ತಿರ್ಬೋದು, ಆದ್ರೆ ಜಾನು, ಜೈ, ಸುಭಾಷ್ ಮಾವನ್ ಕಣ್ಣಿಗೆ ನಾನು ದೇವತೆ ತರ ಕಾಣ್ತಿರ್ತೀನಿ. ಯಾಕಂದ್ರೆ ನಾನು ಈ ಮನೆಗೆ ಒಳ್ಳೇದನ್ನೇ ಮಾಡಿದ್ದೀನಿ. ಒಳ್ಳೇದ್ ಮಾಡ್ಲಂತೆ,
ಒಳ್ಳೇದು ಅನ್ನೋ ಪದಕ್ಕೆ ಅರ್ಥ ಗೊತ್ತೇ ನಿನಗೆ? ಒಳ್ಳೇದು ಮಾಡೋದಕ್ಕೆ ಅಂತ ಈ ಮನೆಗೆ ಬಂದಿದ್ ಮಗು ಅದು. ಅಂತ ಮಗುನ ಅನ್ಯಾಯವಾಗಿ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ರಲ್ಲ. ಇನ್ನೀ ಮನೆ ಉದ್ಧಾರ ಆಗಲ್ಲ, ಖಂಡಿತ ಉದ್ಧಾರ ಆಗಲ್ಲ, ಉದ್ಧಾರ ಆಗಲ್ಲ. ನಾನ್ ಬಿಡಲ್ಲ. ಸುಮ್ಮ ಮನೆ ಬಿಟ್ಟು ಹೋಗಕ್ ನಾನ್ ಬಿಡಲ್ಲ. ಅಮ್ಮ ಅಮ್ಮ ಸಾಯಿಸ್ಬಿಡ್ತೇನೆ. ಓಕೆ ಅಮ್ಮ, ಕೂಲ್, ಕರಿಯಲ್ಲ, ಕೂಲ್. ಅಮ್ಮ ಅಮ್ಮ ಸಾಧನಾ, ಅಮ್ಮ ಯಾಕೋ ಹೈಪರ್ ಆದಂಗಿದೆ. ಏನಾದ್ರೂ ಮಾಡ್ಕೊಂಡ್ಬಿಟ್ರೆ ಏನ್ ಗತಿ ಅಂತ. ಜೈ, ಆರ್ ಯು ಸೀರಿಯಸ್? ಅವರು ಏನಾದ್ರೂ ಮಾಡ್ಕೊಳ್ಳೋದು? ನೋವೇ. ಯಾರಾದ್ರೂ ಏನಾದ್ರೂ ಮಾಡ್ಕೊಳ್ಳೋ ಹಾಗೆ ಮಾಡ್ತಾರಷ್ಟೇ. ಅದಕ್ಕೆ ಅಕಸ್ಮಾತ್ ಅಮ್ಮ ಏನಾದ್ರೂ ಅವಳಿಗೆ ಫೋನ್ ಮಾಡಿ ವಾಪಸ್ ಬರಕ್ ಹೇಳಿದ್ರೆ? ಚಾನ್ಸೇ ಇಲ್ಲ. ಒಂದು ವೇಳೆ ತೀರ್ಥನೇ ಹೋಗಿ ಕರೆದ್ರೂ ಅವಳು ಬರೋದಿಲ್ಲ. ಐ ಆಮ್ ಶ್ಯೂರ್. ಕಷ್ಟ ಅಂದ್ರೆ ಆಗಲ್ಲ ರೀ. ನಾವೆಲ್ಲಿ ವೀಕ್ ಇದೀವಿ ಅಲ್ಲಿ ಜಾಸ್ತಿ ಪ್ರಚಾರ ಮಾಡಬೇಕು. ನಮ್ಗಾಗದೇ ಇಲ್ಲ, ನಮ್ಗೆ ಗಿಟ್ಟದೇ ಇಲ್ಲ ಅನ್ನೋ ಏರಿಯಾಗಳಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಚಾರ ಮಾಡೋಣ. ಹೇಳಮ್ಮ. ತೀರ್ಥ, ಎಲ್ಲಿದ್ಯಾ ನೀನು? ಯಾಕಮ್ಮ, ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಮೊದ್ಲು ಮನೆಗೆ ಬರೋ. ಏನಾಯ್ತು ಸರಿಯಾಗಿ ಹೇಳಮ್ಮ. ನಂಗೆ ಇಲ್ಲೂ ಪ್ರಾಬ್ಲಮ್ಗಳಿದೆ, ಅದನ್ನೂ ಸರಿ ಮಾಡ್ಬೇಕು. ಅಯ್ಯೋ, ಇಲ್ಲೂ ನಿನ್ನ ಎಲೆಕ್ಷನ್ ಸಮಸ್ಯೆನೇ ಕಣೋ. ಬೇಗ ಮನೆಗೆ ಬಾ, ನಾನು ನಿನ್ಗೋಸ್ಕರ ಕಾಯ್ತಿರ್ತೀನಿ. ಬೇಗ ಬಾರೋ. ಸರಿ ಅಮ್ಮ, ಬಂದೆ. ನಾನು ಹೇಳ್ದಂಗೆ ಏರಿಯಾಗಳು ಪಟ್ಟಿ ಮಾಡಿ ನಾನು ನಿಮ್ ಜೊತೆ ಬಂದು ಮಾತಾಡ್ತೀನಿ. ಪಾಪಿಗಳು ಅನ್ಯಾಯವಾಗಿ ಇವಳ ಮನೆ ಬಿಟ್ಟು ಕಳಿಸ್ಬಿಟ್ರಲ್ಲ. ಸುಮಾ ನನ್ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದೆ ತಾನೆ. ಯಾಕೋದೆ? ಯಾಕೆ ನನ್ ಬಿಟ್ಟು ಹೋದೆ?